ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಗುಡ್ ಮಾರ್ನಿಂಗ್. ಇವತ್ತು ನನ್ನ ಒಂದು ಡೈಲಿ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾರ್ನಿಂಗ್ ಬೇಗ ಇದ್ದರೆ ತುಂಬ ಫ್ರೆಶ್ ಆಗಿರ್ತೀವಿ ಮತ್ತು ಮೈಂಡ್ ಕೂಡ ತುಂಬ ಕಾಮ್ ಅನಿಸುತ್ತೆ. ಹಾಗೆ ನಮ್ಮದು ಕೆಲಸ ಎಲ್ಲ ಬೇಗ ಕಂಪ್ಲೀಟ್ ಮಾಡ್ಬೋದು. ಇದೊಂದು ಬೆಸ್ಟ್ ರುಟೀನ್ ಅನಿಸುತ್ತೆ ಮಾರ್ನಿಂಗ್ ಬೇಗ ಎದ್ದೇಳೋದು. ನೆಕ್ಸ್ಟ್ ಈಗ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನಾನು 3 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ಈರುಳ್ಳಿ, ಹಾಗೆ ಒಂದು ಕ್ಯಾರೆಟ್, ಒಂದು ಆಲೂಗಡ್ಡೆ, ಸ್ವಲ್ಪ ಬೀನ್ಸ್, ಹಾಗೆ ಬಟಾಣಿ ಕಾಳು. ಸೊ ಮನೆಯಲ್ಲಿ ಏನಿರುತ್ತೋ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಏನು ತರಕಾರಿ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಪಲಾವು. ಸೊ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ಹಾಗೆ ಟೊಮೊಟೊ ಜಾಸ್ತಿ ಏನು ಹಾಕ್ಕೊಳೋದೇನು ಬೇಕಾಗಲ್ಲ. ಇದಕ್ಕೊಂದು ಅರ್ಧ ಟೊಮೊಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಸಿಲ್ವರಿಗೆ ಕಂಪೇರ್ ಮಾಡಿದರೆ ಸ್ಟೀಲ್ ಕುಕ್ಕರಲ್ಲಿ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗೆ ಇನ್ನೂ ಸೇಫ್ ಮತ್ತು ಈಸಿ ಮೇಂಟೈನ್ ಅಂತಲೇ ಹೇಳ್ಬೋದು. ಆರಾಮಾಗಿ ವಾಶ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸಖತ್ತಾಗುತ್ತೆ. ಸೊ ನಾನು ಆ್ಯಕ್ಚುಲಿ ಸಿಲ್ವರ್ ಯೂಸ್ ಮಾಡ್ತಾಯಿದ್ದೆ. ಈಗ ಸ್ಟೀಲ್ ಕುಕ್ಕರ್ ತೊಗೊಂಡ್ಮೇಲೆ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಲಾವು, ಈ ಥರ ಬಿಸಿಬೇಳೆ ಬಾತ್ ಎಲ್ಲದೂ ಚೆನ್ನಾಗಾಗುತ್ತೆ. ನಾನು ಪಲಾವ್ಗೆ ಜಾಸ್ತಿ ಮಸಾಲೆ ಎಲ್ಲ ಹಾಕೋದಿಲ್ಲ. ಜಸ್ಟ್ ಒಂದು ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಸೊ ಇಷ್ಟೇ ಹಾಕೋದು ನಾನು. ಜಾಸ್ತಿ ಇಲ್ಲೇ ಅಂದರೆ ಇದು ಸೋಪಿನ ಕಾಳಿದ್ರೆ ಅದನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮಸಾಲೆಗೂ ಆ್ಯಡ್ ಮಾಡ್ತೀನಿ. ಅದರಲ್ಲಿ ಎರಡೆರಡು ಎಲ್ಲ ಮಸಾಲ ಆ್ಯಡ್ ಮಾಡ್ತೀನಿ. ಜಸ್ಟ್ ಇವಾಗ ಈರುಳ್ಳಿ, ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಫ್ರೈ ಆಗಬೇಕು ಅದು ಚೆನ್ನಾಗಿ. ನೆಕ್ಸ್ಟ್ ಇರೋ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೆಕ್ಸ್ಟ್ ಇದ್ರ ಜೊತೆ ಬಟಾಣಿ ಕಾಳು ಹಾಕ್ತಾಯಿದ್ದೀನಿ. ಸೊ ಬಟಾಣಿ ಕಾಳು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ 1 ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ತರಕಾರಿ ಜೊತೆ ಹಾಕಿದಾಗ ಚೆನ್ನಾಗಿ ಮಿಕ್ಸಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಹಾಗಾಗಿ ಮಸಾಲೆವನ್ನು ಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ಪುದೀನ, ಕೊತ್ತಂಬರಿ ಕಾಳು, 1.5 ಸ್ಪೂನ್ ಕೊತ್ತಂಬರಿ ಕಾಳು, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊಬ್ಬರಿ ಇಷ್ಟು ತೊಗೊಂಡಿದ್ದೀನಿ ಮಸಾಲೆಗೆ. ಸೊ ಪುದೀನ ಇಲ್ಲ ಅಂದರೆ ಆಪ್ಷನಲ್ಲು. ಪುದೀನ ಇಲ್ಲ ಅಂದರೂ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಸೊ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ನಾನು ಮನೇಲಿ ಇರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಸೊ ಎಲ್ಲನೂ ಇವಾಗ ಗ್ರೈಂಡ್ ಮಾಡ್ಕೊತೀನಿ, ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಕೊತ್ತಂಬರಿ ಕಾಳು 1.5 ಸ್ಪೂನ್ ನೋಡಿ ಹಾಕ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ. ಹಾಕ್ಕೊಂಡು ಮಾಡಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರಿಲ್ಯಾಕ್ಸ್ ಡೇ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟು ಕಾಫಿ ಕುಡಿಬೇಕು. ಆ್ಯಕ್ಚುಲಿ ಇವತ್ತು ಲೇಟ್ ಆಯ್ತು ನಂದು. ಸೊ ಹಾಗಾಗಿ ಲೇಟಾಗಿ ಕಾಫಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಸ್ವಲ್ಪ ಗ್ರೈಂಡಿಗೆ ಹಾಕ್ಕೊಂಡಲ್ವಾ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪಲಾವ್ ಮಾಡಿಬಿಟ್ರೆ ಮುಗಿಯುತ್ತೆ. ಸೊ ಆಮೇಲೆ ನನ್ನ ಮಗ ಎದ್ದೇಳ್ತಾನೆ. ಸೊ ಅವನದು ಎಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ನೆಕ್ಸ್ಟ್ ಪಲಾವು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಕಾಫಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬ್ರೂನು ಯೂಸ್ ಮಾಡ್ತೀವಿ, ಸಮ್ಟೈಮ್ಸ್ ಕಾಫಿ ಪೌಡರ್ ಯೂಸ್ ಮಾಡ್ತೀವಿ. ಜಾಸ್ತಿ ಬ್ರೂನು ಒಳ್ಳೆಯದಲ್ಲ ಹೆಲ್ತಿಗೆ. ಸೊ ಹಾಗಾಗಿ ಎರಡೂ ಯೂಸ್ ಮಾಡ್ತೀವಿ.
ಪಾರಿವಾಳ ನೋಡಿ ಹೇಗೆ ಕೂತ್ಕೊಂಡಿದ್ದಾವೆ. ಡೈಲಿ ಅಲ್ಲಿ ಅದೊಂಥರ ಪ್ಲೇಸ್ ಅವರಿಗೆ. ಸೊ ಅದನ್ನು ನೋಡ್ತಾ ಹಾಗೆ ಕಾಫಿ ಕುತ್ಕೊಂಡು ಒಳಗಡೆ ಬಂದೆ. ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಲಂಚ್ ಬಾಕ್ಸ್ಗೆ ಇವತ್ತು ಆ್ಯಪಲ್ ಮತ್ತು ಇದು ಚಪಾತಿ ಜಾಮ್ ರೋಲ್ ಮಾಡಿ ಇಟ್ಬಿಡ್ತೀನಿ. ಅವನಿಗೆ ಚಪಾತಿ ದೋಸೆ ಈ ಥರನೇ ಇಷ್ಟಪಡ್ತಾನೆ. ಸೊ ಹಾಗಾಗಿ ಅದ್ರ ಜೊತೆ ಫ್ರೂಟ್ಸು ಇಲ್ಲ ಡ್ರೈ ಫ್ರೂಟ್ಸ್ ಈ ಥರ ಅದನ್ನ ಕ್ಯಾರೆಟ್ ಕುಕುಂಬರ್ ಈ ಥರ ತಗೊಂಡೋಗ್ತಾನೆ. ಸೊ ಅವ್ನು ಏನು ತಿಂತಾನೆ ಅದನ್ನೇ ಇಡಬೇಕು. ಅವನು ಹೋಗ್ಬೇಕಾದ್ರೆ ಚೆಕ್ ಮಾಡಿ ಫಸ್ಟ್ ಲಂಚ್ ಬಾಕ್ಸ್ ಚೆಕ್ ಮಾಡ್ತಾನೆ ಏನು ಇಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಅವ್ನು ಏನು ಇಷ್ಟನೋ ಅದನ್ನೇ ಇಟ್ಟಿರ್ತೀನಿ. ಮಗ ಇದ್ದ ನೋಡಿ ಈಗ ಆಟಾಡ್ತಾ ಇದ್ದಾನೆ. ಬ್ರಷ್ ಮಾಡಿ ಬಾರೋ ಅಂದ್ರೆ ಬರ್ತಾ ಇಲ್ಲ. ಸೊ ಹಂಗೆ ಫೋರ್ಸ್ ಮಾಡಿ ನಾನು ಬ್ರಷ್ ಮಾಡಿಸ್ತಾ ಇದ್ದೀನಿ ಅವನಿಗೆ. ಅವನೇ ವಾಶ್ ಮಾಡ್ಕೋಬೇಕು, ನಾನೇ ಫೇಸ್ ವಾಶ್ ಮಾಡ್ಕೊತೀನಿ ಅಂತಾನೆ. ನೆಕ್ಸ್ಟ್ ಇಲ್ಲಿ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಜಾಸ್ತಿ ಹಾಕಬೇಡಿ, ಕೊತ್ತಂಬರಿ ಜಾಸ್ತಿ ಹಾಕಿ. ಕೊಬ್ಬರಿ ಜಾಸ್ತಿ ಹಾಕ್ಬಿಟ್ರೆ ಅದೇ ಸಿಗುತ್ತೆ ರೈಸಲ್ಲೆಲ್ಲ. ಸೊ ಸ್ವಲ್ಪ ಹಾಕಿ ಸಾಕು. ಇವಾಗ 1 ಸ್ಪೂನ್ ಮತ್ತು 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡೆ. ಚೆನ್ನಾಗಿ ಇವಾಗ ಹಾಕ್ಕೊಂಡ್ರೆ ಅದು ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಹಾಗಾಗಿ ಇವಾಗ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಇವಾಗ ಅದು ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ. ಅದೊಂದು ಸ್ವಲ್ಪ ಸ್ಮೆಲ್ ಎಲ್ಲ ಹೋದ್ಮೇಲೆ ನೀರು ಹಾಕ್ಕೊಳ್ಳಿ. ಹಾಗಂದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ನೆಕ್ಸ್ಟ್ ಈಗ ಎಲ್ಲ ಆ್ಯಡ್ ಮಾಡಿದೆ. ಸ್ವಲ್ಪ ಕುದೀಲಿ ಅಂತ ಜಸ್ಟ್ ಒಂದು ಸತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ. ಇವಾಗ ನೆಕ್ಸ್ಟ್ ನನ್ನ ಮಗ ಸ್ಕೂಲಿಗೆ ಹೋಗ್ತಾನಲ್ವ, ಸೊ ಅವನಿಗೆ ಕಳಿಸ್ಬಿಡೋಣ ಅವನ್ನ ಫಸ್ಟು ಅಂತ ಅವನಿಗೆಲ್ಲ ರೆಡಿ ಮಾಡಿದೆ. ಯೂನಿಫಾರ್ಮ್ ಹಾಕಿ ಅವನದು ಬ್ಯಾಗು ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು. ಸೊ ಹೋಗ್ತಾ ಇದ್ದಾನೆ ಈಗ. ರೈಸು ಹಾಕಿದ್ದೀನಿ, ಅಕ್ಕಿ ಹಾಕಿದೆ, ಚೆನ್ನಾಗಿ ಕುದೀತಾ ಇದೆ. ಜಸ್ಟ್ ಒಂದು ಟೈಮ್ ಟೇಸ್ಟ್ ನೋಡಿಬಿಡಿ ಸಾಲ್ಟ್ ಹಾಕಬೇಕೋ ಬೇಡ ಅಂತ. ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ರೆ 3 ವಿಸಲ್ ಕೂಗಿಸ್ಬಿಡಿ, ರೆಡಿ ಆಗುತ್ತೆ. ಹಾಗೆ ಅದ್ರ ಜೊತೆ ಕುಕುಂಬರ್ಗೆ ಜಸ್ಟ್ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ನೀವು ಟ್ರೈ ಮಾಡಿ ಪಲಾವ್ ಈ ಥರ ನಾನು ಮಾಡಿರೋ ಥರ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್, ಟೇಕ್ ಕೇರ್.